ನಮಸ್ಕಾರ ಎಲ್ಲರಿಗೂ ಶುಭೋದಯ. ನಮ್ಮ ಸುಬ್ಬಕ್ಕ ಸ್ಕೂಲ್ಗೆ ರೆಡಿ ಆಗ್ಬಿಟ್ಟು ಈ ಥರ ತಮಾಷೆ ಮಾಡ್ಕೊಂಡು ಕೂತಿದ್ರು. ಇದನ್ನ ಹಾಕೊಂಡು ಹೋಗ್ತೀನಿ ಅಂತ ಮ್ಯಾಮ್ ಬೈತಾರಂತ ಹೇಳಿ ನಮ್ಮ ಹುಡುಗ ಬಂದ. ಇವನು ಇಂಡಿಪೆಂಡೆನ್ಸ್ ಡೇಗೆ ಟೋಕನ್ ಹಾಕೊಂಡು ಹೋದ. ಇವರು ಒಂದು ಗಾರ್ಡನ್ ಇದ್ದೆ ಹೊಡೆದ್ಬಿಟ್ಟು ಜೋಬ್ಗೆ ಬಿಸ್ಕೆಟ್ ಹಾಕೊಂಡು ಬಾಯ್ ಅಂತ ಸ್ಕೂಲ್ಗೆ ಹೊರಟ್ರು. ಇಲ್ಲಿ ಬಂದರೆ ಇವರು ಫೈಟ್ ಆಡ್ತಾರೆ ನೋಡ್ರಿ, ಮೆತ್ತಗೆ ಮಾತಾಡ್ತಾರೆ. ಇವ್ರ ಸವಾಸಕ್ಕೆ ಹೋದ್ರೆ ಸರಿ ಹೋಗಲ್ಲ ಅಂತ ನಾಷ್ಟ ಮಾಡಿ ಸಾಯಂಕಾಲ ಆಗಿತ್ತು. ನಮ್ಮ ಸುಬ್ಬಕ್ಕನ ಏನೋ ತಲೆ ಹುಡುಕ್ತಾ ಇದ್ರು. ಆದಿಮಾನವರು ಏನೋ ತಲೆಯಲ್ಲಿದೆ ಅಂತ ಹುಡುಕ್ಲಿ ಅನ್ನೋ ಅಷ್ಟೊತ್ತಿಗೆ ನಾನು ಗಾಡಿ ಕೀ ಮರ್ತುಬಿಟ್ಟಿದ್ದೆ. ಹಂಗಾಗಿ ಗಾಡಿ ಕೀನ ಸದ್ಯಕ್ಕೆ ಅದರಲ್ಲೇ ಇತ್ತು. ಏನಕ್ಕೆ CCTV ಚೆಕ್ ಮಾಡಿದೆ, ಅಲ್ಲೇ ಇದ್ದಿದ್ದು. ನಾನು ಹೊರಗಡೆ ಹೋಗ್ತಾ ಇದ್ದೆ, ಏನು ತಿಂದಿಲ್ಲ ಅಂತ. ನಮ್ಮ ಹುಡುಗ ಅಷ್ಟೊತ್ತು ಸಿಗಾಕೊಂಡ. ಅವನ್ನ ಕರ್ಕೊಂಡು ಪಾನಿಪುರಿ ತಿನ್ನೋಣ ಅಂತ ಹೋದೋ. ನಾವು ಸ್ಕೂಲು ಕಾಲೇಜಿಂದ ಬರ್ಬೇಕಾದ್ರೆ ಇಲ್ಲಿ ಆಫ್ ಆವಾಗ 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಒಳಗಿತ್ತು. ಅದನ್ನ ಹೇಳ್ಕೊಂಡು ನಾವು ತಿಂದು ಪಾನಿ ಕುಡಿದು ಅಣ್ಣನಿಗೆ ಹೇಳ್ದೆ ಮನೆಗೆ ಹೇಳ್ಬೇಡ ಅಂತ ಬಂದು ಕೊಟ್ಟು ಕಳಿಸಿ. ಮಧ್ಯಾಹ್ನ ಏನು ಅಡುಗೆ ಮಾಡಿರಲಿಲ್ಲ. ಹಂಗಾಗಿ ಇವ್ರ ಅಮ್ಮ ಮಗಳು ಕಂಡಿಡ್ದ್ಬಿಟ್ಟವ್ರೆ, ಏನೋ ಬಾಯಿ ವಾಸನೆ ಬಂದಿದೆ ಅಂತ. ನಮ್ಮ ಸುಬ್ಬಕ್ಕ ಹತ್ಕೊಂಡು ಕೂದ್ಲು. ಸರಿ ಆಯಿತು, ನಾಳೆ ನಿನಗೂ ಕೊಡಿಸ್ತೀನಿ ಅಂತ. ರಾತ್ರಿ ಹೂವು ತರಬೇಕಾಯ್ತು. ಹಂಗೆ ಸುಂಕದಕಟ್ಟೆ ಸಲ್ಲಾಪುರದ ಅಮ್ಮನ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದಂಗೆ ದೀಪ ಅಲಂಕಾರ ಎಲ್ಲ ಜೋರಾಗಿತ್ತು. ನಾಳೆ ಭೀಮನ ಅಮಾವಾಸ್ಯೆ ಪೂಜೆ ಜೋರಾಗಿ, ಫಂಕ್ಷನ್ ಎಲ್ಲ ಜೋರಾಗಿದೆ. ನಾಳೆ ನಾನು ಹೋಗ್ಬೇಕು. ಸುಂಕದಕಟ್ಟೆಗೆ ಬಂದೆ. ಹೂವು ನೋಡ್ರೆ ದುಬಾರಿ ಹೂವು. ಹಂಗೆ ಅಲ್ಲೆಲ್ಲ ನೋಡಿಕೊಂಡು ನಾನು ಹೂವು ಪರ್ಚೇಸ್ ಮಾಡ್ಬೇಕಾಯ್ತು. ಇದು 1 kg ತೊಗೊಂಡೆ 180, ಇದು ಅರ್ಧ kg 80 ತೊಗೊಂಡು ಆ ಹೂನಾರ ಎಲ್ಲ 400 ರೂಪಾಯಿ 450 ಅಂತ ಇದ್ರು. ಅದನ್ನ ನೋಡ್ತಾ ಇದ್ದಂಗೆ ಕಣ್ಣಿಗೆ ಎಳ್ಳಿಕಾಯಿ ಬಿತ್ತು. ಎಳ್ಳಿಕಾಯಿಗೆ ಚಿತ್ರಾನ್ನಕ್ಕಂತ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಬಂದರೆ ಇವ್ರ ಆಟ ಇಬ್ರದ್ದು ಏನೋ ತುಂಟಾಟ ಆಡ್ತಾಯಿದ್ರು. ಇವತ್ತಿನ ಕತೆ ಅಷ್ಟೇ ಸ್ನೇಹಿತರೆ, ನಾಳೆ ಸಿಗೋಣ.